ಒಬ್ಬಟ್ಟು ನಿಮ್ಮ ಅಜ್ಜಿ ಚೆನ್ನಾಗಿ ಮಾಡಿದ್ದಾರೆ. ನಮಸ್ಕಾರ ಕರ್ನಾಟಕ, ಹಾಯ್ ಬೆಂಗಳೂರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಎದ್ದ ತಕ್ಷಣ ನಾವು ಅಪ್ಪನಿಗೆ ನಮಸ್ಕಾರ ಹೊಡೆದು ಆಫೀಸ್ಗೆ ಹೋಗ್ಬೇಕಾಗಿತ್ತು, ರೆಡಿ ಆಗ್ಬಿಟ್ಟು ಆಫೀಸ್ ಕಡೆ ಹೋಗ್ತಾ ಇದ್ದೀನಿ ಗೈಸ್. ರೋಡಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಜನ ಇದ್ರು, ಯಾಕಂದ್ರೆ ಇವತ್ತು ರಂಜಾನ್ ಆಗಿರೋದ್ರಿಂದ ನನ್ನ ಕಡೆಯಿಂದ ಮುಸ್ಲಿಂ ಬಾಂಧವರಿಗೆ ಹ್ಯಾಪಿ ರಂಜಾನ್ ಅಂತ ಹೇಳ್ತಾ ಆಫೀಸ್ ಕಡೆ ಬಂದೆ. ನೋಡಿದ್ರೆ ಆಫೀಸಲ್ಲಿ ಯಾರು ಇರಲಿಲ್ಲ, ಯಾಕಂದ್ರೆ ನಿನ್ನೆ ಹೊಸದಡ್ಕಾಗಿತ್ತಲ್ಲ, ಅದಕ್ಕೆಲ್ಲ ಹಾಲಿಡೇ ತಗೋಬಿಟ್ಟಿದ್ರೆ ಅನ್ಕೊಂಡೆ. ನನ್ನ ಕೊಲಿಗ್ ಬೇರೆ ದ್ರಾಕ್ಷಿ ಹಣ್ಣು ತೊಗೊಂಡು ತಿನ್ನೋಂದ್ಬಿಟ್ಟು ದ್ರಾಕ್ಷಿ ಕೊಡ್ತಾ ಇದ್ರು. ನಾನು ತಿನ್ಕೊಂಡು ಕೂತಿರ್ಬೇಕಾದ್ರೆ ನಮ್ಮ ಆಫೀಸಲ್ಲಿರೋ ಹುಡುಗಿ ಬಂದ್ಬಿಟ್ಟು 10,000 ಕಂಗ್ರಾಚುಲೇಷನ್ ಬ್ರೋ. ಥ್ಯಾಂಕ್ ಯು ಈಗ ಗೊತ್ತಾಯ್ತು. ಪಾರ್ಟಿ तुम मुझे पार्टी दो, मैं क्या तुमको पार्टी दूंगी. ಏನ್ ನೋಡ್ತಾ ಇದ್ದೀರಾ ಗಾಯ್ಸ್, ಏನ್ ಈ ತರ ಕಾಲೆಲ್ಲ ತೋರಿಸ್ತಾವನೆ ಅಂತ? ಏನಿಲ್ಲ, ಇವತ್ತು ನಾಗಾರ್ಜುನ ಹೋಟೆಲ್ಗೆ ಬಂದಿದ್ದೀನಿ. ಇವತ್ತು ಆಫೀಸಲ್ಲಿ ಟೀಮ್ ಪಾರ್ಟಿ ಇತ್ತು, ಮ್ಯಾನೇಜರ್ ಪಾರ್ಟಿ ಕೊಡಿಸ್ತೀನಿ ಅಂತಂದು ಡಿನ್ನರ್ ಪಾರ್ಟಿಗೆ ಬಂದಿದ್ವಿ. ಹಾಗೇನೆ ಒಂದು ಕೊರಿಯನ್ ಬಾಯ್ನ ನೋಡಿದೆ, ಹಿಮಾಚಲಿಂದ ಓಡ್ ಬಂದ್ಬಿಟ್ಟಿದ್ದಾನೆ. ನೋಡಿ ಯಾವ ತರ ಇದ್ದಾನೆ ಅಂತ ಫಿಗರ್. ಮೇರೆ ಪೇಜ್ ಕೋ ಹಾಯ್ ಬೋಲೋ. ಹಾಯ್ ಗೈಸ್ ಬೋಲೋ. Hi guys, ಥ್ಯಾಂಕ್ ಯು ಸೋ ಮಚ್. follow him. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ. ಹಾಯ್ ಮ್ಯಾಮ್. ಮ್ಯಾಮ್ ಸ್ಪೆಷಲ್ ಟುಡೇ ಟೀಮ್ ಲಂಚ್. ಅರ್ಥ ಆಯ್ತು ಅನ್ಸುತ್ತೆ. ನನಗೆ ಬೇರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು, ಅದು ಬೇರೆ ಈ ಬಿಟ್ಟಿ ಸಿಕ್ಕಿದ್ರೆ ಬಿಡ್ತೀವ ಗಾಯ್ಸ್, ನಾವು ಬಿಡೋದೇ ಇಲ್ಲ. ನಾನ್ ವೆಜ್ ಅಂತೂ ಹೊಟ್ಟೆ ನುಣ್ಣಗಾಗೋವರೆಗೂ ಇಳಿಸಿದ್ದೀನಿ. ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿತ್ತು. ನಮ್ಮ ಮ್ಯಾನೇಜರ್ ಒಬ್ಬಟ್ಟು ಕೇಳ್ಕೊಂಡಿದ್ರು, ಅದಕ್ಕೆ ನಮ್ಮ ಅಜ್ಜಿ ಹತ್ರ ಮಾಡಿಸ್ಕೊಂಡು ಹೋಗಿದ್ದಕ್ಕೆ ನಮ್ಮ ಮ್ಯಾನೇಜರ್ ಏನಂದ್ರು ಗೊತ್ತಾ? ಓ ನೈಸ್. ಬಿರಿಯಾನಿ ತಿಂದಮೇಲೆ ಹೊಟ್ಟೆ ಜೀರ್ಣಿಸ್ಕೋಬೇಕಲ್ಲ ಅಂದ್ಬಿಟ್ಟು ಮಿಲನಾಗಿ ಹೋಗಿದ್ದೆ. ನಮ್ಮ ಮ್ಯಾಮ್ ಬೇರೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತಂದ್ರು, ಅದಕ್ಕೆ ನನಗೆ ಬೇರೆ ವೆರೈಟಿ ಕಣ್ಣು ಕಾಣಿಸ್ತಾ ಇತ್ತು. ಐಸ್ ಕ್ರೀಮ್ ಕೂಡ ತಿಂದೆ. ಇವತ್ತಿನ ಲಾಗ್ ಇಷ್ಟೇನೆ ಗಾಯ್ಸ್, ಸಿಗ್ತೀನಿ. ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ಗಾಯ್ಸ್. ಬೈ ಬೈ, ಲವ್ ಯು.